ನಡುವೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬರಬಹುದು ಅಂತ ಹೇಳಲಾಗ್ತಾ ಇತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರದಲ್ಲಿ ಅವರ ಹೆಸರು ಮುಂಚೂಣಿಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಜಸ್ಟ್ ಧನ್ಯವಾದ ಅಂತಷ್ಟೇ ಹೇಳಿಬಿಟ್ಟು ಮುಂದೆ ಹೋಗಿದ್ದಾರೆ ಬೆಳಗಾವಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಈ ರಾಜಕೀಯ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಮೌನಕ್ಕೆ ಶರಣಾಗಿದ್ದಾರೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಏನೂ ರಿಯಾಕ್ಟ್ ಮಾಡಿಲ್ಲ. ಮಾಜಿ ಶಾಸಕರ ಮಗಳ ಮದುವೆಗೆ ಅಂತ ವಿಜಯಪುರಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮಾಧ್ಯಮದವರು ಮಾತನಾಡಿಸಿದ್ರು. ಬೆಳಗಾವಿ ಅಧಿವೇಶನದ ಸಿದ್ದತೆಯನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಏನು ಸಿದ್ದತೆಗಳನ್ನ ಮಾಡಿದ್ದಾರೆ ವಸತಿ ಅದಕ್ಕೋಸ್ಕರ ಇಲ್ಲಿದ್ದೀನಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈಗ ನಿನ್ನೆ ರಾಜಣ್ಣ ಅವರು ಬಹಿರಂಗವಾಗಿ ನಾವು ಸಿದ್ದರಾಮಯ್ಯನವರು ಬದಲಾವಣೆ ಮಾಡೋದಾದ್ರೆ ದಲಿತರಿಗೆ ಕೊಡಬೇಕು ಅಂತ ಬಹಿರಂಗವಾಗಿ ಡಿಮ್ಯಾಂಡ್ ಇರ್ತೀವಿ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬೆಂಬಲ ಇದೆನಾ ಸರ್? ಒಂದು ನಾನು ಯಾವುದೇ ರಾಜಕೀಯ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟಿದ್ದೀನಿ. ಅದನ್ನ ಪರಮೇಶ್ವರ್ ಅವರು ದಲಿತ ಸಿಎಂ ಆಗ್ತಾರೆ. ಥ್ಯಾಂಕ್ ಯು ಸರ್. ಈಗ ನಿನ್ನೆ ರಾಜಣ್ಣ ಅವರು ಬಹಿರಂಗವಾಗಿ ನಾವು ಸಿದ್ದರಾಮಯ್ಯನವರು ಬದಲಾವಣೆ ಮಾಡೋದಾದ್ರೆ ದಲಿತರಿಗೆ ಕೊಡಬೇಕು ಅಂತ ಬಹಿರಂಗವಾಗಿ ಡಿಮ್ಯಾಂಡ್ ಇರ್ತೀವಿ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬೆಂಬಲ ಇದೆನಾ ಸರ್? ಒಂದು ನಾನು ಯಾವುದೇ ರಾಜಕೀಯ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟಿದ್ದೀನಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಇವತ್ತು ಏನೆಲ್ಲ ಆಗಬಹುದು? ಇವತ್ತು ಬದಲಾವಣೆಯ ಬುಧವಾರ ಆಗತ್ತಾ ಅಥವಾ ಭವಿಷ್ಯದ ಬುಧವಾರ ಆಗತ್ತಾ? ಸಿದ್ದರಾಮಯ್ಯನವರ ಭವಿಷ್ಯ ಗಟ್ಟಿ ಆಗತ್ತಾ ಅಥವಾ ಡಿಕೆ ಶಿವಕುಮಾರ್ ಬಯಸಿದಂತೆ ಬದಲಾವಣೆ ಆಗತ್ತಾ? ಹೈಕಮಾಂಡ್ ಏನ್ ಹೇಳ್ತಾ ಇದೆ? ಪ್ರಿಯಾಂಕ ಖರ್ಗೆ ಸಂದೇಶವನ್ನೇನಾದ್ರೂ ಹೊತ್ತು ತರ್ತಾರಾ? ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗಬಹುದು? ಅಥವಾ ಅಷ್ಟು ಬೇಗ ಅಷ್ಟು ಸಡನ್ ಆಗಿ ಯಾವುದೂ ಆಗಲ್ಲ, ಕಾದ್ ನೋಡ್ಬೇಕಾಗತ್ತೆ ಇನ್ನೂ 3 ತಿಂಗಳು ಸಿದ್ದರಾಮಯ್ಯ ಬಜೆಟ್ ಮಂಡಿಸೋವರೆಗೂ ಅಂತಾನ? ಏನ್ ಅಪ್ಡೇಟ್ ಇದೆ? ಓವರ್ ಆಲ್ ಏನೆಲ್ಲ ಅಪ್ಡೇಟ್ಸ್ ನಿಮ್ಮ ಹತ್ರ ಇದೆ ಚಂದ್ರು? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ನಾ ಕೊಡೆ ನೀ ಬಿಡುವೆ ಅನ್ನುವಂತ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇರತಕ್ಕಂಥದ್ದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷ ನಾನೇ ಸಿಎಂ, ಮತ್ತೆ ಮುಂದಿನ 2.5 ವರ್ಷವೂ ನಾನೇ ಸಿಎಂ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು ಅನ್ನುವಂತ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಡಿಕೆ ಸುರೇಶ್ ಕೂಡ ಈಗಾಗಲೇ ಒಂದು ಮಾತನ್ನ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ಕೊಂಡಿದ್ದೀನಿ ಅಂತ. ಸೊ ಯಾಕೆ ಅಂತಂದ್ರೆ ಎಐಸಿಸಿ ಮಟ್ಟದಲ್ಲಿ ಈಗಾಗಲೇ ಪೂರ್ವ ನಿರ್ಧಾರಿತವಾಗಿತ್ತು. ಸೊ 2.5 ವರ್ಷ ಅಧಿಕಾರ ಹಂಚಿಕೆ ಆಗಬೇಕು ಅನ್ನುವಂಥದ್ದು, ಅದರಂತೆ ಎಲ್ಲಾ ಮಿನಿಸ್ಟರ್ಗಳು ರೀಶಫಲ್ ಆಗಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಒಂದು ಕಡೆ ಸಿದ್ದರಾಮಯ್ಯನವರು ಉಳ್ಕೊಂಡಿದ್ರೆ ಈಗ ಇರ್ತಕ್ಕಂಥ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಬೇಕು, ಬೇರೆಯವರಿಗೆ ಒಂದಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಕ್ಯಾಲ್ಕುಲೇಷನ್. ಆದ್ರೆ ಡಿಕೆ ಶಿವಕುಮಾರ್ ತಾನೇ ಸಿಎಂ ಆಗಬೇಕು, ಅಲ್ಲಿವರೆಗೂ ಕೂಡ ಯಾವುದೇ ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಆಗಬಾರ್ದು, ನನ್ನ ಆಪ್ತರು ಯಾರಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅನ್ನುವಂಥದ್ದು ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳಾಗ್ತಾ ಇದೆ. ಸೊ ಈಗಾಗಲೇ ರಾಜ್ಯಕ್ಕೆ ಬಂದಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು ಅವ್ರಿಗೆ ಏನೆಲ್ಲ ಹೇಳಬೇಕು, ನಿನ್ನೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನನ್ನ ಕಡೆಯಿಂದ ನಾನು ಸಿಎಂ ಆಗ್ಲೇಬೇಕು ಅನ್ನೋಂಥದ್ದನ್ನ ಏನು ಹೈಕಮಾಂಡ್ಗೆ ತಿಳಿಸಿ. ಸೊ ಯಾಕಂತಂದ್ರೆ ಈ ಹಿಂದೆ ಏನು ಒಪ್ಪಂದ ಆದಂತೆ 2.5 ವರ್ಷ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಈಗ ಬಜೆಟ್ ನ ನಾನೇ ಮಾಡಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸೊ ಆದ್ರೆ ಆ ರೀತಿ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರದು. 2.5 ವರ್ಷ ಅನ್ನುವಂತ ಹಂಚಿಕೆ ಏನಿತ್ತು ಅದೇ ಆಗ್ಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಈ ಇಡೀ ಸಂದೇಶವನ್ನು ಒತ್ತು ಹೋಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋಂಥದ್ದು ಕುತೂಹಲ. ಸೊ ಈಗಾಗಲೇ ದೆಹಲಿಗೆ ತೆರಳಿದಂತ ಒಂದಷ್ಟು ನಾಯಕರಿಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ಒಂದಷ್ಟು ಭರವಸೆ ಸಿಕ್ಕಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಆ ರೀತಿಯಾದಂತಹ ಸಾಧ್ಯತೆಗಳು ಹೊರಭಾಗದಲ್ಲಿ ಕಾಣ್ತಾ ಇಲ್ಲ. ಸೊ ಹೀಗಾಗಿ ಒಳಭಾಗದಲ್ಲಿ ಅಂದ್ರೆ ಪಕ್ಷದ ಆಂತರಿಕದಲ್ಲಿ ಏನಾದರೂ ಈ ರೀತಿಯಾದಂತಹ ಚರ್ಚೆ ಆಗಿದ್ದೇ ಆದಲ್ಲಿ ರಾಹುಲ್ ಗಾಂಧಿ ಯಾರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅವರು ಸಿಎಂ ಆಗಿ ಉಳಿತಾರೆ. ಅದು ಸಿದ್ದರಾಮಯ್ಯನೇ ಆಗಿರ್ಬೋದು ಅಥವಾ ಡಿಕೆ ಶಿವಕುಮಾರ್ ಆದ್ರೂ ಆಗಿರ್ಬೋದು. ಸೊ ರಾಹುಲ್ ಗಾಂಧಿ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋಂಥದ್ದು ಅಂತಿಮ ನಿರ್ಧಾರವಾಗಿರುತ್ತೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡ ಹಾಕುವಂತ ಪ್ರಕ್ರಿಯೆಯನ್ನ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ
ಹಣದವ್ರು ಮಾಡ್ತಾ ಇರ್ತಕ್ಕಂಥದ್ದು. ದೆಹಲಿಗೆ ಅನೇಕರು ಹೋದ್ರೂ ಕೂಡ ರಾಹುಲ್ ಗಾಂಧಿ ಭೇಟಿ ಮಾಡಿಲ್ಲ. ಆದ್ರೆ ಕೆಲವು ಆಪ್ತರನ್ನ ಹೊರತುಪಡಿಸಿದ್ರೆ ಯಾರನ್ನು ಕೂಡ ಭೇಟಿಯಾಗಿಲ್ಲ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾಗಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅವರು ಕೂಡ ಸಿದ್ದರಾಮಯ್ಯ ಅವರನ್ನ ತೆಗೆದ್ರೆ ಏನಾಗಬಹುದು, ಡಿಕೆ ಶಿವಕುಮಾರ್ನ ಸಿಎಂ ಮಾಡಲಿಲ್ಲ ಅಂದ್ರೆ ಏನಾಗಬಹುದು ಅನ್ನೋಂತ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲ ಅಳೆದು ತೂಗ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾರನ್ನ ಸಿಎಂ ಅನ್ನಾಗಿ ಮಾಡ್ತಾರೆ ಅನ್ನೋಂಥದ್ದು ಬಹಳ ಕುತೂಹಲ. ಒಂದು ವೇಳೆ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡದೆ ಹೋದ್ರೆ ಇದು ಒಂದಷ್ಟು ರಾಜಕೀಯದ ಆಡಳಿತದಲ್ಲಿ ಅಥವಾ ಕಾಂಗ್ರೆಸ್ ಆಡಳಿತದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ನಿಜಕ್ಕೂ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಲ್ಲಿ ಆರಾಮವಾಗಿ ಕೂರ್ಲಿಕ್ಕೆ ಬಿಡ್ತಾರ, ಈ ರೀತಿಯಾದಂತಹ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಹೀಗಾಗಿ ಒಟ್ಟಾರೆ ಬೆಳವಣಿಗೆಯನ್ನು ನೋಡೋದಾದ್ರೆ ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ರಾಹುಲ್ ಗಾಂಧಿ ಅವರು ಅತ್ಯಂತ ಶೀಘ್ರದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಸೂಕ್ತ ಅನ್ನುವಂಥದ್ದು ಬಹಳ ಸ್ಪಷ್ಟವಾದಂತ ಮಾತು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗಾಗಿ. ಇದರ ನಡುವೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬರಬಹುದು ಅಂತ ಹೇಳಲಾಗ್ತಾ ಇತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರದಲ್ಲಿ ಅವರ ಹೆಸರು ಮುಂಚೂಣಿಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಜಸ್ಟ್ ಧನ್ಯವಾದ ಅಂತಷ್ಟೇ ಹೇಳಿಬಿಟ್ಟು ಮುಂದೆ ಹೋಗಿದ್ದಾರೆ ಬೆಳಗಾವಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಈ ರಾಜಕೀಯ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಮೌನಕ್ಕೆ ಶರಣಾಗಿದ್ದಾರೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಏನು ರಿಯಾಕ್ಟ್ ಮಾಡಿಲ್ಲ. ಮಾಜಿ ಶಾಸಕರ ಮಗಳ ಮದುವೆಗೆ ಅಂತ ವಿಜಯಪುರಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮಾಧ್ಯಮದವರು ಮಾತನಾಡಿಸಿದರು. ಬೆಳಗಾವಿ ಅಧಿವೇಶನದ ಸಿದ್ದತೆಯನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಏನು ಸಿದ್ದತೆಗಳನ್ನ ಮಾಡಿದ್ದಾರೆ, ವಸತಿ, ಅದಕ್ಕೋಸ್ಕರ ಇಲ್ಲಿದ್ದೀನಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸರ್, ಈಗ ನಿನ್ನೆ ರಾಜಣ್ಣ ಅವರು ಬಹಿರಂಗವಾಗಿ ನಾವು ಸಿದ್ದರಾಮಯ್ಯನವರು ಬದಲಾವಣೆ ಮಾಡೋದಾದ್ರೆ ದಲಿತರಿಗೆ ಕೊಡಬೇಕು ಅಂತ ಬಹಿರಂಗವಾಗಿ ಡಿಮ್ಯಾಂಡ್ ಇರ್ತೀವಿ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬೆಂಬಲ ಇದೆನಾ ಸರ್? ಒಂದು ನಾನು ಯಾವುದೇ ರಾಜಕೀಯ, ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟಿದ್ದೀನಿ. ಅದನ್ನ ಪರಮೇಶ್ವರ್ ಅವರು ದಲಿತ ಸಿಎಂ ಆಗ್ತಾರೆ. ಥ್ಯಾಂಕ್ ಯು. ಸರ್, ಈಗ ನಿನ್ನೆ ರಾಜಣ್ಣ ಅವರು ಬಹಿರಂಗವಾಗಿ ನಾವು ಸಿದ್ದರಾಮಯ್ಯನವರು ಬದಲಾವಣೆ ಮಾಡೋದಾದ್ರೆ ದಲಿತರಿಗೆ ಕೊಡಬೇಕು ಅಂತ ಬಹಿರಂಗವಾಗಿ ಡಿಮ್ಯಾಂಡ್ ಇರ್ತೀವಿ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬೆಂಬಲ ಇದೆನಾ ಸರ್? ಒಂದು ನಾನು ಯಾವುದೇ ರಾಜಕೀಯ, ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟಿದ್ದೀನಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರು, ಇವತ್ತು ಏನೆಲ್ಲ ಆಗಬಹುದು? ಇವತ್ತು ಬದಲಾವಣೆಯ ಬುಧವಾರ ಆಗತ್ತಾ ಅಥವಾ ಭವಿಷ್ಯದ ಬುಧವಾರ ಆಗತ್ತಾ? ಸಿದ್ದರಾಮಯ್ಯನವರ ಭವಿಷ್ಯ ಗಟ್ಟಿ ಆಗತ್ತಾ ಅಥವಾ ಡಿಕೆ ಶಿವಕುಮಾರ್ ಬಯಸಿದಂತೆ ಬದಲಾವಣೆ ಆಗತ್ತಾ? ಹೈಕಮಾಂಡ್ ಏನ್ ಹೇಳ್ತಾ ಇದೆ? ಪ್ರಿಯಾಂಕ ಖರ್ಗೆ ಸಂದೇಶವನ್ನೇನಾದ್ರೂ ಹೊತ್ತು ತರ್ತಾರಾ? ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗಬಹುದು? ಅಥವಾ ಅಷ್ಟು ಬೇಗ ಅಷ್ಟು ಸಡನ್ ಆಗಿ ಯಾವುದೂ ಆಗಲ್ಲ, ಕಾದ್ ನೋಡ್ಬೇಕಾಗತ್ತೆ, ಇನ್ನೂ 3 ತಿಂಗಳು ಸಿದ್ದರಾಮಯ್ಯ ಬಜೆಟ್ ಮಂಡಿಸೋವರೆಗೂ ಅಂತಾನ? ಏನ್ ಅಪ್ಡೇಟ್ ಇದೆ? ಓವರ್ ಆಲ್ ಏನೆಲ್ಲ ಅಪ್ಡೇಟ್ಸ್ ನಿಮ್ಮ ಹತ್ರ ಇದೆ ಚಂದ್ರು? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ನಾ ಕೊಡೆ ನೀ ಬಿಡುವೆ ಅನ್ನುವಂತ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇರತಕ್ಕಂಥದ್ದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷ ನಾನೇ ಸಿಎಂ, ಮತ್ತೆ ಮುಂದಿನ 2.5 ವರ್ಷವೂ ನಾನೇ ಸಿಎಂ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು ಅನ್ನುವಂತ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಡಿಕೆ ಸುರೇಶ್ ಕೂಡ ಈಗಾಗಲೇ ಒಂದು ಮಾತನ್ನ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ಕೊಂಡಿದ್ದೀನಿ ಅಂತ. ಸೊ ಯಾಕೆ ಅಂತಂದ್ರೆ ಎಐಸಿಸಿ ಮಟ್ಟದಲ್ಲಿ ಈಗಾಗಲೇ ಪೂರ್ವ ನಿರ್ಧಾರಿತವಾಗಿತ್ತು. ಸೊ 2.5 ವರ್ಷ ಅಧಿಕಾರ ಹಂಚಿಕೆ ಆಗಬೇಕು ಅನ್ನುವಂಥದ್ದು, ಅದರಂತೆ ಎಲ್ಲಾ ಮಿನಿಸ್ಟರ್ಗಳು ರೀಶಫಲ್ ಆಗಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಒಂದು ಕಡೆ ಸಿದ್ದರಾಮಯ್ಯನವರು ಉಳ್ಕೊಂಡಿದ್ರೆ ಈಗ ಇರ್ತಕ್ಕಂಥ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಬೇಕು, ಬೇರೆಯವರಿಗೆ ಒಂದಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಕ್ಯಾಲ್ಕುಲೇಷನ್. ಆದ್ರೆ ಡಿಕೆ ಶಿವಕುಮಾರ್ ತಾನೇ ಸಿಎಂ ಆಗಬೇಕು, ಅಲ್ಲಿವರೆಗೂ ಕೂಡ ಯಾವುದೇ ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಆಗಬಾರ್ದು, ನನ್ನ ಆಪ್ತರು ಯಾರಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅನ್ನುವಂಥದ್ದು ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳಾಗ್ತಾ ಇದೆ. ಸೊ ಈಗಾಗಲೇ ರಾಜ್ಯಕ್ಕೆ ಬಂದಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, ಅವ್ರಿಗೆ
ಏನೆಲ್ಲ ಹೇಳಬೇಕು ನಿನ್ನೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನನ್ನ ಕಡೆಯಿಂದ ನಾನು ಸಿಎಂ ಆಗ್ಲೇಬೇಕು ಅನ್ನೋಂಥದ್ದನ್ನ ಏನು ಹೈಕಮಾಂಡ್ ತಿಳಿಸಿ. ಸೊ ಯಾಕಂತಂದ್ರೆ ಈ ಹಿಂದೆ ಏನು ಒಪ್ಪಂದ ಆದಂತೆ 2.5 ವರ್ಷ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಈಗ ಬಜೆಟ್ ನ ನಾನೇ ಮಾಡಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸೊ ಆದ್ರೆ ಆ ರೀತಿ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರದು. 2.5 ವರ್ಷ ಅನ್ನುವಂತ ಹಂಚಿಕೆ ಏನಿತ್ತು ಅದೇ ಆಗ್ಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಈ ಇಡೀ ಸಂದೇಶವನ್ನು ಹೊತ್ತು ಹೋಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋಂಥದ್ದು ಕುತೂಹಲ. ಸೊ ಈಗಾಗಲೇ ದೆಹಲಿಗೆ ತೆರಳಿದಂತ ಒಂದಷ್ಟು ನಾಯಕರಿಗೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ಒಂದಷ್ಟು ಭರವಸೆ ಸಿಕ್ಕಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಆ ರೀತಿಯಾದಂತಹ ಸಾಧ್ಯತೆಗಳು ಹೊರಭಾಗದಲ್ಲಿ ಕಾಣ್ತಾ ಇಲ್ಲ. ಸೊ ಹೀಗಾಗಿ ಒಳಭಾಗದಲ್ಲಿ ಅಂದ್ರೆ ಪಕ್ಷದ ಆಂತರಿಕದಲ್ಲಿ ಏನಾದರೂ ಈ ರೀತಿಯಾದಂತಹ ಚರ್ಚೆ ಆಗಿದ್ದೇ ಆದಲ್ಲಿ ರಾಹುಲ್ ಗಾಂಧಿ ಯಾರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅವರು ಸಿಎಂ ಆಗಿ ಉಳಿತಾರೆ. ಅದು ಸಿದ್ದರಾಮಯ್ಯನೇ ಆಗಿರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ಆದ್ರೂ ಆಗಿರ್ಬೋದು. ಸೊ ರಾಹುಲ್ ಗಾಂಧಿ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋಂಥದ್ದು ಅಂತಿಮ ನಿರ್ಧಾರವಾಗಿರುತ್ತೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡ ಹಾಕುವಂತ ಪ್ರಕ್ರಿಯೆಯನ್ನ ಈಗಾಗಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣದವರು ಮಾಡ್ತಾ ಇರ್ತಕ್ಕಂಥದ್ದು. ದೆಹಲಿಗೆ ಅನೇಕರು ಹೋದ್ರೂ ಕೂಡ ರಾಹುಲ್ ಗಾಂಧಿ ಭೇಟಿ ಮಾಡಿಲ್ಲ. ಆದ್ರೆ ಕೆಲವು ಆಪ್ತರನ್ನ ಹೊರತುಪಡಿಸಿದ್ರೆ ಯಾರನ್ನೂ ಕೂಡ ಭೇಟಿಯಾಗಿಲ್ಲ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾಗಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅವರು ಕೂಡ ಸಿದ್ದರಾಮಯ್ಯ ಅವರನ್ನ ತೆಗೆದ್ರೆ ಏನಾಗಬಹುದು, ಡಿ.ಕೆ. ಶಿವಕುಮಾರ್ನ ಸಿಎಂ ಮಾಡಲಿಲ್ಲ ಅಂದ್ರೆ ಏನಾಗಬಹುದು ಅನ್ನೋಂತ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲ ಅಳೆದು ತೂಗ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾರನ್ನ ಸಿಎಂ ಅನ್ನಾಗಿ ಮಾಡ್ತಾರೆ ಅನ್ನೋಂಥದ್ದು ಬಹಳ ಕುತೂಹಲ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡದೆ ಹೋದ್ರೆ ಇದು ಒಂದಷ್ಟು ರಾಜಕೀಯದ ಆಡಳಿತದಲ್ಲಿ ಅಥವಾ ಕಾಂಗ್ರೆಸ್ ಆಡಳಿತದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ನಿಜಕ್ಕೂ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಲ್ಲಿ ಆರಾಮವಾಗಿ ಕೂರ್ಲಿಕ್ಕೆ ಬಿಡ್ತಾರಾ, ಈ ರೀತಿಯಾದಂತಹ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಹೀಗಾಗಿ ಒಟ್ಟಾರೆ ಬೆಳವಣಿಗೆಯನ್ನು ನೋಡೋದಾದ್ರೆ ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ರಾಹುಲ್ ಗಾಂಧಿ ಅವರು ಅತ್ಯಂತ ಶೀಘ್ರದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಸೂಕ್ತ ಅನ್ನುವಂಥದ್ದು ಬಹಳ ಸ್ಪಷ್ಟವಾದಂತ ಮಾತು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗಾಗಿ.